ಬಾಯ್ಲಿ ಇವಾಗ ನಾನು ಏನ್ ಹೇಳ್ತೇವೆ ನೀ ಅದನ್ನ ಮಾಡ್ಬೇಕಷ್ಟೇ. ಬಾಸು ಏನ್ ಮಾಡ್ತಿದ್ದೀರಾ ನೀವು? ನೀನ್ ಮಾತಾಡಬೇಡ ದುರ್ಗಾ. ನೀನ್ ಕೊಟ್ಟಿರೋ ಸಲಿಗೆಯಿಂದಾನೆ ಇವಳು ಹಠ ಇವತ್ತು ಇಷ್ಟು ಜಾಸ್ತಿ ಆಗಿರೋದು. ಹಿತಾ, ಇಲ್ಲಿ ಬಿದ್ದಿರೋ ವಸ್ತುಗಳನ್ನ ಆ ಜಾಗದಲ್ಲಿ ಇಡಬೇಕು ಅಷ್ಟೇ. ನೀನೇ ಮಾಡ್ಬೇಕದನ್ನ. ಬಾಸು ದುರ್ಗಾ, ನಿನ್ಗೆ ಹೇಳ್ದೆ ತಾನೆ ಮಧ್ಯ ಮಾತಾಡ್ಬೇಡ ಅಂತ. ಏನೇನ್ ಮಾಡಲು ನನ್ಗೆಲ್ಲ ನೋಡ್ದೆ. ಹಿತಾ, ಹೇಳಿದ್ ಕೇಳಿಸ್ತಿಲ್ವಾ? ಎತ್ತಿಡು. ನಾನು ಎತ್ತಿಡಲ್ಲ. ಇದನ್ನ ನಾನು ಯಾಕೆ ಮಾಡ್ಬೇಕು? ಈ ರೂಮಲ್ಲಿ ದುರ್ಗಾದ್ ಯಾವ ವಸ್ತು ಇರಕ್ಕೂ ನಂಗೆ ಇಷ್ಟ ಇಲ್ಲ. ಬಾಸು, ಪುಟ್ ಮೇಡಮ್ ಇನ್ನೂ ಚಿಕ್ಕವಳಲ್ವಾ? ಏನೋ ಕೋಪದಲ್ಲಿ ಒಂದು ಸಣ್ಣ ತಪ್ಪಾಗೋಗಿದೆ. ಪರವಾಗಿಲ್ಲ ಬಾಸು, ನಾನೇ ಇದನ್ನೆಲ್ಲ ಎತ್ತಿಡ್ತೀನಿ. ನೀವು ಅವಳಿಗೇನು ಹೇಳಕ್ ಹೋಗ್ಬೇಡಿ. ದುರ್ಗಾ, ಅಪ್ಪನೆದ್ರು ನಾನು ಸಪೋರ್ಟ್ ಮಾಡೋ ತರ ನಾಟಕ ಆಡ್ಬೇಡ. ಅಪ್ಪ ನಿನ್ನ ನಂಬೋದು, ಆದ್ರೆ ನಾನು ನಿನ್ನನ್ನು ಯಾವತ್ತೂ ನಂಬಲ್ಲ. ಹಿತಾ, ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ದೊಡ್ಡವ್ರ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋ ಸೆನ್ಸ್ ಇಲ್ವಾ ನಿನಗೆ? ನಾನು ನೋಡ್ತಾನೆ ಇದೀನಿ, ದುರ್ಗಾ ಮೇಲೆ ಬಾಯ್ಗೆ ಬಂದಂಗೆ ಮಾತಾಡ್ತಾ ಇದೀಯಾ. ದುರ್ಗಾ ನಿನಗೆ ಅಮ್ಮನ್ ತರ. ಅವಳು ಯಾಕೆ ನೀನು ತೊಂದರೆ ಕೊಡ್ತಾಳೆ? ದುರ್ಗಾ ನನ್ನಮ್ಮ ಅಲ್ಲ. ನನ್ನ ಮಗಕ್ಕೂ ಇವಳಿಗೆ ಯೋಗ್ಯತೆ ಇಲ್ಲ. ಶಡಪ್ ಹಿತಾ, ನಾನು ನೋಡ್ತಾನೆ ಇದ್ದೀನಿ, ಬರ್ತಾ ಬರ್ತಾ ನಿನ್ನ ಹಠ ಮಿತಿ ಮೀರ್ತಾ ಇದೆ. ನೀನ್ ಚಿಕ್ಕೋಳು ಅಂತ ಎಲ್ಲ ಮುದ್ದು ಮಾಡ್ತಾರೆ, ನೀನ್ ಹೇಳಿದ್ದನ್ನೆಲ್ಲ ಕೇಳ್ತಾರೆ ಅಂತ ಮಾತ್ರಕ್ಕೆ ನೀನ್ ಮಾಡಿದ್ದೆಲ್ಲ ಸರಿ ಅಂತ ಅನ್ಕೊಂಡಿದ್ಯಾ? ನೀನ್ ಮಾಡಿರೋ ತಪ್ಪನ್ನ ನೀನೇ ಸರಿ ಮಾಡ್ಬೇಕು. ಈ ಎಲ್ಲ ವಸ್ತುಗಳನ್ನ ಎತ್ತಿಡು. ನಾನು ಮಾಡಲ್ಲ ಅಂದ್ರೆ ಮಾಡಲ್ಲ. ಈ ದುರ್ಗಾ ನೀನ್ ಅನ್ಕೊಂಡ್ರ ಹಾಗೆ ಒಳ್ಳೆಯಲ್ಲ ಪಪ್ಪ. ಇವಳನ್ನ ಸಾಯ್ಸಕ್ ಬಂದಿದ್ದಾಳೆ. ನನ್ನ ನಿನ್ನಿಂದ ದೂರ ಮಾಡ್ತಾಳೆ. ಅಮ್ಮ ಇದ್ದಿದ್ರೆ ಇದೆಲ್ಲ ಆಗ್ತಾನೆ ಇರ್ಲಿಲ್ಲ. ಅಮ್ಮ ನನ್ನ ತುಂಬಾ ಪ್ರೀತಿ ಮಾಡ್ತಿದ್ಲು, ಆದ್ರೆ ಈ ದುರ್ಗಾಗೆ ನಾನು ಇಷ್ಟನೇ ಇಲ್ಲ. ಹಿತಾ, ಬಾಸು, ಅವಳನ್ನ ಅವಳು ಪಾಡಿಗೆ ಬಿಟ್ಬಿಡಿ. ದುರ್ಗಾ, ಏನ್ ಹೇಳ್ತಾ ಇದೀಯಾ? ಹಿತಾ ಮೇಲೆ ನಿನ್ಗೆಷ್ಟು ಪ್ರೀತಿ ಇದೆ ಅಂತ ನನಗೆ ಗೊತ್ತು. ಹಾಗಂತ ಅವಳು ಏನ್ ತಪ್ಪು ಮಾಡಿದ್ರು ಸುಮ್ಮನೆ ನೋಡ್ಕೊಂಡು ಕೂತ್ಕೊಂಡಿರೋದಕ್ಕಾಗಲ್ಲ. ನೀನ್ ಇಷ್ಟೊಂದು ಮುದ್ದು ಮಾಡೋದಕ್ಕೇನೆ ಅವಳು ಇವತ್ತು ಇಷ್ಟೊಂದು ಹೆಚ್ಕೊಂಡಿರೋದು. ಅವಳ ಬಿಹೇವಿಯರ್ನ ಇವಾಗಲೇ ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ಅವಳ ಮುಂದೆ ನಮ್ಮ ಮಾತೇ ಕೇಳಲ್ಲ. ಇಲ್ಲ ಬಾಸು, ಇದರಲ್ಲಿ ಪುಟ್ ಮೇಡಮ್ ಯಾವ ತಪ್ಪು ಇಲ್ಲ. ನೀವು ಅವಳನ್ನ ತಪ್ಪು ತಿಳ್ಕೊಂಡಿದ್ದೀರ. ಅವಳು ಬೇಕು ಅಂತ ಹೀಗೆಲ್ಲ ಆಡ್ತಿಲ್ಲ ಬಾಸು. ತಪ್ಪೇನೂ ಇಲ್ವಾ? ದುರ್ಗಾ, ಏನ್ ಮಾತಾಡ್ತಾ ಇದೀಯಾ? ನಿನ್ ಕಣ್ ಮುಂದೆಲ್ಲ ಏನೇನಾಯ್ತು ಅಂತ ನೋಡ್ದೆ ತಾನೆ? ಇಷ್ಟೆಲ್ಲ ಆದ್ಮೇಲೂ ಏನು ತಪ್ಪಿಲ್ಲ ಅವಳದು ಅಂತ ಹೇಳ್ತಾ ಇದೆಯಲ್ಲ. ಅವಳು ನಿನ್ ಜೊತೆ ನಡ್ಕೊಂಡಿದ್ ರೀತಿ ತಪ್ಪು. ಅವಳು ಕಾರಣ ಇಲ್ಲದೆ ನಿನ್ನ ಹೇಟ್ ಮಾಡ್ತಾ ಇದ್ದಾಳೆ ದುರ್ಗಾ. ಬಾಸು, ನಿಮ್ ಕಣ್ಣಿಗೆ ಕಾಣ್ತಿರೋದು ಬರೀ ಪುಟ್ ಮೇಡಮ್ ಕೋಪ ಹಠ ಅಷ್ಟೇ. ಆದ್ರೆ ಇದರಿಂದ ಅಮಾಳ್ವಿಕ ಷಡ್ಯಂತ್ರ ಇದೆ ಅಂತ ನಾನು ನಿಮಗೆ ಹೇಗೆ ಅರ್ಥ ಮಾಡಿಸ್ಲಿ? ಸರಿ ಆಯ್ತು ಬಿಡು, ನಾನು ಅವಳಿಗೇನು ಹೇಳಲ್ಲ. ಪ್ಲೀಸ್ ಇವಾಗ ನೀ ಅಳದ್ ನಿಲ್ಸು.